ಇದು ಯಾವ ನದಿ ಸರ್? ಹುಣಸೂರಿನಲ್ಲಿ ಇದೆ, ನೀವು ಸದ್ಯಕ್ಕೆ ಅವ್ರು ಹೇಳ್ಬೇಕು ಯಾವ ನದಿ ಅಂತ. ನದಿ ತೋರಿಸಿಲ್ಲ ಹಾಂ, ಲಕ್ಷ್ಮಣ ತೀರ್ಥ ನದಿ. ಮಾತಾಡಿ ಸರ್. ಹಾಂ ಬನ್ನಿ ಮಾತಾಡಿ. ಹೇಳಿ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಸತ್ಯಪ್ಪ ಅಂತೇಳಿ, ಸತ್ಯ ಫೌಂಡೇಶನ್ ಅಧ್ಯಕ್ಷ ಹುಣಸೂರು. ಹುಣಸೂರಾ? ಹಾಂ, ಹುಣಸೂರು. ಎಲ್ಲಿ ಬರುತ್ತೆ ಸರ್ ಇದು ಹುಣಸೂರು? ಹುಣಸೂರು ನಗರದಲ್ಲಿ ಬರ್ತದೆ. ನಗರ ಮಧ್ಯದಲ್ಲಿ ಹರಿತಾ ಇದೆ ಲಕ್ಷ್ಮಣ ತೀರ್ಥ ನದಿ. ಅಲ್ಲ, ಯಾವ ಊರಲ್ಲಿ? ಯಾವ ಜಿಲ್ಲೆ ಬರುತ್ತೆ? ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ ಹುಣಸೂರು. ಓಕೆ, ಹೇಳಿ ಸರ್. ಏನು ಸರ್ ಇದು ಪುಣ್ಯಕ್ಷೇತ್ರ ಅಂತ ಇದ್ದೀರಾ? ಪುಣ್ಯಕ್ಷೇತ್ರ ಅಂದರೆ ಲಕ್ಷ್ಮಣ ತೀರ್ಥ ನದಿ ಅಂತ ಹೇಳಿ. ಲಕ್ಷ್ಮಣ ತೀರ್ಥ. ನದಿ. ಓಹೋ, ಏನು ಸರ್ ಇಷ್ಟು ಪುಣ್ಯವಾಗಿದೆ? ಓಕೆ, ಹೇಳಿ ಸರ್. ಸರ್, ಇದು ವಿರಾಜಪೇಟೆ ಹತ್ರ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಡ್ತದೆ. ದೊಡ್ಡ ಬೆಟ್ಟದಿಂದ ನೀರು, ಅಲ್ಲಿ ಪವಿತ್ರವಾದ ನೀರು ಉತ್ಪತ್ತಿ ಆಗ್ತದೆ. ಬೇರಿನಿಂದ ಬರ್ತದೆ ನೀರು. ಓಕೆ, ಬರ್ತಾ ಲಕ್ಷ್ಮಣ ತೀರ್ಥ ನದಿ ಹುಣಸೂರು ನಗರಕ್ಕೆ ಬರ್ತಾ ಇದ್ದಂಗೆ, ಹುಣಸೂರು ನಗರದಲ್ಲಿ ಸುಮಾರು 31 ವಾರ್ಡ್ಗಳಿದೆ. 31 ವಾರ್ಡ್ಗಳಲ್ಲಿ ಒಳಗಡೆ ನೀರು, ಕಲುಷಿತ ನೀರೆಲ್ಲ ಪೂರ್ತಿ ಬಂದು ನದಿ ಸೇರುವ ಮೂಲಕ ಇವತ್ತು ನದಿ ಈ ಥರ ಕೊಳೆತು ನಾಡ್ತಾ ಇದೆ. ಸುಮಾರು ಇಲ್ಲಿಂದ 50-60 ಹಳ್ಳಿಯ ಕ್ಯಾರೆಟ್ ಜಾಮ್ ಸೇರಿ ಮೈಸೂರು ನಗರ, ಮೈಸೂರು ಗ್ರಾಮಾಂತರ, ಬೆಂಗಳೂರು, ಮಂಡ್ಯ ಎಲ್ಲ ಗ್ರಾಮಾಂತರಕ್ಕೆ ಸುಮಾರು 2 ಕೋಟಿ ಜನ ಕರ್ನಾಟಕ ರಾಜ್ಯದ ಜನ ಕುಡಿತಾ ಇದ್ದಾರೆ ಕಲುಷಿತ ನೀರು. ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ 224 ಜನ ಎಂ.ಎಲ್.ಎಗಳು ಕುಡಿತಾ ಇದ್ದಾರೆ. ಮುಖ್ಯಮಂತ್ರಿ ಆದಿಯಾಗಲಿ, ರಾಜ್ಯಪಾಲರು, ಮುಖ್ಯ ಕಾರ್ಯದರ್ಶಿಗಳು, ಎಲ್ಲ IAS ಅಧಿಕಾರಿಗಳ ಜೊತೆಗೆ ಎಲ್ಲ ಉದ್ಯಮದಾರರು ಆ ಕಲುಷಿತ ನೀರನ್ನು ಕುಡಿತಾ ಇದ್ದಾರೆ. ಆದರೆ ಅವ್ರಿಗೆ ಯಾರಿಗೂ ಈ ಕಲುಷಿತ ನೀರನ್ನು ಕಣ್ಣು ಕಾಣ್ತಾ ಇಲ್ಲ. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಈ ಭಾಗದ ಸಂಸದರು ಪ್ರತಾಪ್ ಸಿಂಹ ಅವ್ರಿಗೆ ಲಕ್ಷ್ಮಣ ತೀರ್ಥ ನದಿ ಈ ಥರ ಕಲುಷಿತ ಆಗಿದೆ ಅಂತ ಅವ್ರ ಕಣ್ಣಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಈ ಭಾಗದ ಜನಗಳಿಗೆ ಭಾವನೆ ಆಗಿದೆ. ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಶುದ್ಧೀಕರಣ ಮಾಡಿ ಈ ಕಲುಷಿತ ನೀರನ್ನ ತೆಗೆದು ಒಳ್ಳೆ ನೀರನ್ನ ಡ್ಯಾಮ್ಗೆ ಹೋಗಂಗೆ ಮಾಡಬೇಕು. ಇಲ್ಲಾಂದರೆ ಇದು ಪರಿಸ್ಥಿತಿ ಭಾಳ ಹದಗೆಟ್ಟಾಗ್ತದೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ. ಉಗ್ತಾ ಇದೆ ನೋಡಿ, ನೀನು ಉಗ್ತಾ ಇದೆ ಸೋಪಿನವರೇ. ಗುರುಗಳೇ ನಮಸ್ತೆ. ಕತೆ ಚುಂಚುನ್ ಕಟ್ಟದೆ ನೀರಿಲ್ಲ ಅಂದಾಗ ರಾಮ ಮಾಡೋದಿಕ್ಕ ಅಲ್ಲಿ ನೀರು ಕಟ್ಟೆ ಸೀಳೆ ನೀರು ಇಟ್ಕೊಂಡು ಹಾಗೆ ಬ್ರಹ್ಮಗಿರಿಯಲ್ಲೂ ನೀರನ್ನು ಕೊಟ್ಟೆ ಇದ್ದಾಗ ಯಾರೋ ರಾಮಲಕ್ಷ್ಮಣ ಸಿಗಿ ಆ ಲಕ್ಷ್ಮಣ ಬಿಟ್ಟ ಭಾಗ ನೀರು ಬಟ್ಟೆ ಇಟ್ಕೊಂಡು ಅದೇ ಈ ಲಕ್ಷ್ಮಣ ತೀರ್ಥ. ನಾವು ಕನ್ನವಾಡಿ ಕಟ್ಟೆ ಅಂತ ಏನು ಹೇಳ್ತೀವಿ. 3 ನದಿಗಳು ಸೇರ್ತವೆ. ಒಂದು ಕಾವೇರಿ, ಸ್ವಲ್ಪ ಜ್ವರ ಮಾತಾಡಿ. ಹಾಸನದಿಂದ ಬರುವಂಥ ಹೇಮಾವತಿ ಮತ್ತು ಈ ಪವಿತ್ರವಾದ ಲಕ್ಷ್ಮಣ ಪವಿತ್ರವಾದ ನದಿ. ಮೈಸೂರು ಜನ ನೀರು ಕುಡಿಯೋದು, ಯಾರ್ಯಾರು ಕನ್ನಂಬಾಡಿ ಕಟ್ಟೆ ನೀರು ಕುಡಿತಾರೆ, ಲಕ್ಷ್ಮಣ ತೀರ್ಥ ನೀರು ಕುಡಿದು ಎಲ್ಲರೂ ಪುನೀತರಾಗ್ತಿದ್ದಾರೆ. ಈಗ ನಮ್ಮ ಪ್ರಶ್ನೆ, ಮೊನ್ನೆ ತಾನೇ ಬಾಲರಾಮನಿಗೆ ದೇವಸ್ಥಾನ ಅಯೋಧ್ಯೆಯಲ್ಲಿ ಸೀತಾರಾಮ ಅಂತ ಬಾಲರಾಮ ಆಟ ಆಡುವಂಥ ರಾಮನ ಕಟ್ಟೋದು ಅದ್ಭುತವಾಗಿ ಮಾಡೋದು. ದೇವಸ್ಥಾನ ಅದ್ಭುತವಾಗಿ ಜನ ರಾಮ ನೋಡೋಕ್ಕೆ ಹೋಗ್ತಾರೋ, ದೇವಸ್ಥಾನಕ್ಕೆ ನೋಡೋಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಈಗ ತಂದೇನು ಅಂದರೆ ಬೆದ್ದು ನಾಡ್ತಾ ಇದೆ. ಇದು ಲಕ್ಷ್ಮಣ ತೀರ್ಥ ನದಿ ಪಕ್ಕ ನಿಂತ್ಕೊಂಡು ಮುಸಾಡೋಕ್ಕಾಗಲ್ಲ, ನಮಗೆ ಶಕ್ತಿ ಬರುತ್ತೆ ಅಂತ. ನನ್ನ ಮನವಿ ಏನು ಅಂದರೆ 3 ದಿವಸದಿಂದ ರಾಮ ಭಕ್ತರು ತುಂಬ ಪ್ರಚಾರ ಮಾಡಿ ಓಡಾಡ್ತಿದಾರಲ್ಲ, ಎಲ್ಲ ರಾಮ ಭಕ್ತರದು 2 ಲೋಟ ಈ ಪವಿತ್ರ ಲಕ್ಷ್ಮಣ ತೀರ್ಥದ ನೀರನ್ನು ಕುಡಿಸಿದ್ರೆ ಆಗ ತಾನೇ ಇದು ಪವಿತ್ರ ಆಗೋಗುತ್ತೆ. 2 ಲೋಟ ಕಲ್ಮಶ ಎಲ್ಲ ದೂರ ಆಗೋಗುತ್ತೆ. ಅದಕ್ಕೆಲ್ಲ ಆಮೇಲೆ ಇಲ್ಲಿ ಹುಣಸೂರಿನ ಜನ ಇಲ್ಲೇ ಇದ್ದಾರೆ, ರಾಮ ಭಕ್ತರು ಮಾಡೋದಾರೆ. ಅವ್ರಿಗೆಲ್ಲರೂ 2 ಲೋಟ ನೀರು ಕೊಡ್ಬೇಕು. 2 ಲೋಟ ನೀರು ಕರ್ಕೊಂಬಂದು ಕುಡಿಯ ಅಂತ ಹೇಳ್ಬೇಕು. ಅವ್ರಿಗೆ ಕರ್ಕ ಬಿಟ್ಕೊಂಡು ಅವಮಾನ ಮಾಡೋಕ್ಕಲ್ಲ, ನೀರು
ಪವಿತ್ರವಾಗಲಿ ಅನ್ನೋ ಪವಿತ್ರ ಉದ್ದೇಶ ನಾನು ಹೇಳ್ತೀನಿ. ಮೈಸೂರಿಗೆ 46 ಕಿಲೋಮೀಟರ್ ದೂರದ ಹುಣಸೂರಿನ ಲಕ್ಷ್ಮಣ ತೀರ್ಥ ನದಿಯ ದಡದಲ್ಲಾಗಿದೆ. ರಾಜ್ಯದಲ್ಲ ದೇಶದಾದ್ಯಂತ ರಾಮನ ಅಲೆ ಬಹಳ ದೊಡ್ಡ ಮಟ್ಟದಲ್ಲಿ ಅಯೋಧ್ಯೆಯ ರಾಮ ಬಾಲರಾಮ ಎಲ್ಲರೂ ಗರ್ಜಿಸಿದ್ರು, ವಿಜೃಂಭಿಸಿದ್ರು, ರಾಮ ಭಕ್ತರು ಕುಣಿದು ಕುಪ್ಪಳಿಸಿದ್ರು. ಆದರೆ ದಶರಥ ಮಹಾರಾಜನ ಮಗನಾದ ಶ್ರೀರಾಮ ಏನಿದೆ ಅವ್ರ ಭಕ್ತರು ನಾವೆಲ್ಲ, ದಶರಥ ನಂದನನ ಭಕ್ತರು ನಾವೆಲ್ಲ. ಆದರೆ ಅಯೋಧ್ಯೆಯ ರಾಮ ಏನು ಹೇಳ್ತಾ ಇದ್ದಾರಲ್ಲ ಇವರು, ಈ ಕಥೆನೇ ಬೇರೆ, ನಾವು ತಿಳ್ಕೊಂಡಿರೋ ರಾಮನೇ ಬೇರೆ. ಯಾಕೆಂದ್ರೆ ಇಲ್ಲಿ ಲಕ್ಷ್ಮಣ ತೀರ್ಥ ಅನ್ನೋ ನದಿ ನೋಡಿದ್ರಲ್ಲ, ಈ ಲಕ್ಷ್ಮಣ ತೀರ್ಥ ಹೇಗೆ ಉದ್ಭವಿಸ್ತು ಅಂತೇಳಿ ನಮ್ಮ ಇಂದ್ರಾಜರಸ್ ಅವರು, ಸತ್ಯಪ್ಪ ಅವರು ಈಗಾಗಲೇ ಮಾತಾಡಿದ್ದಾರೆ. ಲಕ್ಷ್ಮಣ ಒಂದು ಬಾಣ ಬಿಟ್ಟಾಗ ನೀರು ಚಿಮ್ಮಿ ಬರುತ್ತೆ. ಆ ನೀರನ್ನ ಇಡೀ ರಾಮ ಅವರ ಸಹಚರರು ಒಡಗೂಡೆಲ್ಲ ಕುಡಿತಾರೆ. ಆ ನೀರನ್ನ ಅದು ಪುಣ್ಯ ನೀರು, ಪುಣ್ಯದ ತೀರ್ಥ ಅಂಥೇಳಿ ಭಾವಿಸಿ ಹಿಂದುತ್ವದ ನಾವೆಲ್ಲ ಇವತ್ತು ಕುಡಿಯೋಕ್ಕೆ ಅಂತೇಳಿ ಇಲ್ಲಿ ಬಂದರೆ, ಈ ಲಕ್ಷ್ಮಣ ತೀರ್ಥ ಇಷ್ಟು ಕಲುಷಿತ ಆಗಿದೆ ಅಂದರೆ, ನೀವು ಒಂದು ಹನಿ ನೀರನ್ನ ಬಾಯೊಳಗಡೆ ಇಟ್ಟಿದ್ದೇ ಆದರೆ ನೀವು ತಕ್ಷಣ ಸತ್ತೋಗ್ಬಿಡ್ತೀರಿ. ಅಂತಹ ತೀರ್ಥನ ಇಲ್ಲಿ ಬಿಟ್ಟುಬಿಟ್ಟು ಇದನ್ನು ಸಂರಕ್ಷಣೆ ಮಾಡ್ದೇನೆ, ಇದನ್ನು ಸಂಸ್ಕರಿಸ್ದೇನೆ, ಇಲ್ಲಿನ ಸಂಸದರು ಯಾರಿದ್ದಾರೆ ಪ್ರತಾಪ್ ಸಿಂಹ ಅವರು ಗರ್ಜನೆ ಮಾಡ್ತಾರಲ್ಲ, ಬಾರಪ್ಪ ಇಲ್ಲಿ 40 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮಣ ತೀರ್ಥ ಇದೆಯಲ್ಲ, ಇದನ್ನ ಸಂಸ್ಕರಣೆ ಮಾಡಿ ನದಿನ ಸ್ವಚ್ಛ ಮಾಡುವಂಥ ಜವಾಬ್ದಾರಿ ಮಾಡೋದು ಬಿಟ್ಟು ಅಲ್ಲೆಲ್ಲೋ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮನ್ನ ಹಿಂದೆ ಓಡೋಗ್ತಾ ಇದ್ದೀರಲ್ಲ ಬಾವುಟ ಇಟ್ಕೊಂಡು, ಇಲ್ಲೇ ರಾಮ ಇದ್ದಾನೆ, ಇಲ್ಲೇ ನೆಲೆಸಿದೆ ಲಕ್ಷ್ಮಣ ತೀರ್ಥ, ಇದನ್ನ ಸ್ವಚ್ಛ ಮಾಡಿ ಫಸ್ಟು. ಆಮೇಲೆ ನೀವು ಪುಣ್ಯಕ್ಷೇತ್ರ ಅಂತೇಳಿ ಈ ಲಕ್ಷ್ಮಣ ತೀರ್ಥನ ಕರಿಬೋದು. ನಿಮ್ಮ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥದ್ದೇ ಲಕ್ಷ್ಮಣ ತೀರ್ಥ ನದಿನ ನೀವು ಮಾಡ್ಲಿಕ್ಕಾಗಿಲ್ಲ ಅಂದರೆ, ಬಾವುಟ ಬಡವ್ರ ಕೈಯಲ್ಲಿ ಕೊಟ್ಬಿಟ್ಟು ಅವ್ರನ್ನ ಏಮಾರಿಸ್ಬಿಟ್ಟು ಎಲೆಕ್ಷನ್ನಲ್ಲಿ ಓಟ್ ತಗೊಳಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವು ನಿಜವಾಗ್ಲೂ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಓಟ್ ಬರಬೇಕು, ಗೆದ್ದು ಬರಬೇಕು ಅನ್ನೋ ಅಭಿಲಾಷೆ ನಮಗೂ ಇದೆ. ಆದರೂ ಒಂದೇ ಒಂದು ಕಂಡೀಷನು, ಈ ಲಕ್ಷ್ಮಣ ತೀರ್ಥ ನದಿಯನ್ನು ಶುದ್ಧೀಕರಿಸಬೇಕು. ನಾನು ಬಂದು ನಿಮ್ಮ ಪರವಾಗಿ ಪ್ರಚಾರ ಮಾಡ್ತೀನಿ. ಈ ದಂಬಾಚಾರದ ನಾಟಕಗಳನ್ನು ಈ ರಾಮ ಭಕ್ತರು ಬಿಡಬೇಕು. ದಶರಥ ನಂದನ ರಾಮ ಭಕ್ತರ ಜೊತೆ ಸೇರಿ ನೀವು ಲಕ್ಷ್ಮಣ ತೀರ್ಥ ತನ್ನಿಂದ ತಾನೇ ಸ್ವಚ್ಛ ಆಗುತ್ತೆ ಎಲ್ಲರೂ ಕೈ ಹಾಕಿದ್ರೆ. ಅಷ್ಟು ಹೇಳ್ಬೋದು ಅಷ್ಟೇ ಹೊರತಾಗಿ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನಮಸ್ಕಾರ.